ನ್ಯಾಯ ಈಗ ಹೇಳಿದ 29 ವರ್ಷ ಹಿಂದಿದೆ ಕಂದಬೇಡಿಗೆ ನಿರ್ಣಯ. ಈಗ ನಂತರ ಬೇರೆ ಅದಕ್ಕಿಂತ ಕೆಲಸ ಆಗಿ ಇಲ್ಲಿದೆ ನೋಡಿ, ಅವರಿಗೆ ನಾನು ಕೊಟ್ಟದಷ್ಟು ಅದು ಬೇರೆ. ಹೌದು ಆಗ್ತಾ ಇದೆ. ಈ ರೀತಿ ಆಗುವಾಗ ಅದನ್ನು ವ್ಯವಸ್ಥಿತವಾಗಿ ಮಾಡಿದೆ. ಇಲ್ಲಾಂದ್ರೆ ನಾನು ಇದನ್ನು ಸಾಗಾಟ ಮಾಡಿ ಅಲ್ಲಿ ಇಲ್ಲಿ ಏನಾದರೂ ನಿರ್ಬಂಧ ವ್ಯವಸ್ಥೆಗಳು ಮಾಡಿದ್ರೆ ನಮ್ಮ ಕಾರ್ಮಿಕರು ಹಿಡ್ಕೊಂಡು ಅದನ್ನು ಕ್ಲಿಯರ್ ಆಗಿ ತಗೊಂಡು ಅಲ್ಲಿ ಏನು ಭರ್ಣಿ ಮಾಡಬೇಕು ಅದನ್ನೇ ಭರ್ಣಿ ಮಾಡಿಸಬೇಕು. ಯಾರು ಮಾಡ್ತೀವಿ ಇದನ್ನು ಸರಿ ಮಾಡಿಸಬೇಕಾದ ಯಾರು ಅಧಿಕಾರಿಗಳು ಮತ್ತು ಆಡಳಿತ ಮಾಡೋದು ಇದನ್ನು ಸರಿ ಮಾಡಿಸಬೇಕಲ್ಲ. ಯಾಕೆ ಸರಿ ಮಾಡಿಸಿಲ್ಲ? ಮುಂದೆ ನಾನು ಕೇಳುದು ಜನ ಗೊತ್ತಾಗ್ಲಿ, ಮುಂದುವರೆದ್ರೆ ನಾವು ಹೋದ ಜನ ಗೊತ್ತಾಗ್ಲಿ, ಸಮಸ್ಯೆ ಇದ್ರೆ ಆಗ್ಬೋದು. ನಾವು ಸಲಹೆ ನಾವು ಹೇಳುದು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸಾಧ್ಯ ಇತ್ತು, ಮಾಡಲಿಲ್ಲ. ಅಧಿಕಾರಿಗಳು ಮತ್ತು ಆಡಳಿತದ್ದು ಮಾಡಲಿಲ್ಲ. ಸಲಹೆ ಕೊಡೋದಲ್ಲ ನಾವು ಹೇಳಿದ ಜನರಿಗೆ ಗೊತ್ತಾಗಲಿ. ಕೊನೆಯ ಮೀಟಿಂಗ್ ನಮ್ಮ ಕೊನೆಯ ಮೀಟಿಂಗ್ ಜನರಿಗೆ ಗೊತ್ತಾಗಲಿ. ಅದನ್ನು ಹೇಳಿಲ್ಲ ಅಂತ ಹೇಳಿದ ಮತ್ತೆ ನಾವು ಹೋಗಿ ಅದು ಇಷ್ಟು ವ್ಯವಸ್ಥೆ ಆಗಿದೆ. 2 ಕೋಟಿ ಅಲ್ಲಿ ಖರ್ಚಾಗಿದೆ. 2 ಕೋಟಿ ಖರ್ಚಾದ ದುಡ್ಡಲ್ಲಿ ಸಾರ್ವಜನಿಕರು ಯಾವ್ದು ಮಾಡ್ತೀವಿ ಸರ್ ನೀವು ನೋಡಿ ಸರ್. ಒಂದು ನಿಮಿಷ, ಆಡಳಿತ ಪಕ್ಷ ಮಾಡುವಂತ ಕೆಲಸ ಸರ್ ಮುಖ್ಯಾಧಿಕಾರಿಗಳು. ಆಡಳಿತ ಮತ್ತು ನೀವು ಮಾಡಬೇಕಾದ ಕೆಲಸ ವಿರೋಧ ಪಕ್ಷದ ನಾವು ಸೇರಿಕೊಂಡು ಅದನ್ನು ಸಂಪೂರ್ಣ ಸಾಗಾಟ ಮಾಡಿ ಸಹಕಾರ ಮಾಡಿದ್ದೇವೆ. ನೀವು ಯಾವ ರೀತಿ ಅದನ್ನು ಈಗ ವಾಪಸ್ ಉಳಿಸಿದ್ದೀರಿ? ಯಾಕೆ ಉಳಿಸಿದ್ದೀರಿ? ನಾವು ಲಾಸ್ಟ್ ಟೈಮ್ ನಿಮಗೆ ಟೆಂಡರ್ ಮಾಡಿ ಅಂತ ಕೊಟ್ಟದ್ದು ನೀವು ಮಾಡದ ಕಾರಣ ಯಾಕೆ ಮಾಡಿಲ್ಲ? 21 ದಿವಸ ಬೇಕಾ ಸರ್? ಉಪಾಧ್ಯಕ್ಷರು ಬೇಕಾ? ಅಷ್ಟು ಗಾಡಿ ಮಾಡಿ ಚಂದ ಮಾಡಿ ಕೊಟ್ಟ ಸೆಂಟೆ ಈಗ ನಾವು ಹೊರಟ್ರೆ ವಾಪಸ್ ಬರ್ತದೆ ಫುಲ್ ಆಗಿ ಹೊರಗೆ. ನಿಮಗೆ ಅಂತೂ ನಿಮ್ಮಿಂದ ವ್ಯವಸ್ಥೆ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಒಪ್ಪಿಬೇಡಿ. ಆಗುದಿಲ್ಲ ಈ ರೀತಿ ಮಾಡೋದಕ್ಕೆ ಅರ್ಥ ನಿರ್ದಿಷ್ಟ ಬರ್ತಾರೆ ನೋಡಿ ಹೇಳಿದ್ದಾರೆ. ಅವರು ಮನೆ ಉಪಯೋಗ ಮಾಡಿದ್ದಾರೆ. ಯಾರೇ ಬರಲಿ ಭೇಟಿ ಬರ್ಬೇಕಲ್ಲ ಜನಗಳಿಗೆ ಅಧಿಕಾರಿಗಳು ವಾರಕ್ಕೆ ಯಾವಾಗ ಬೇಕು ಅವರಿಗೆ ಏನ್ ಕೆಲಸ ಇದೆ ಅಲ್ಲಿ ಬರ್ತಾರೆ, ಕೂತ್ಕೊಳ್ತಾರೆ, ಮಾಡಿ ಹೋಗ್ತಾರೆ. ನಮ್ಮ ಮೀಟಿಂಗ್ ಅವರ ಪ್ರಯತ್ನದಲ್ಲಿ ಮಾಡಿದ್ರು. ನಾವು ಏನಿಲ್ಲ 7-8 ವರ್ಷದಲ್ಲಿ ಪ್ರಾರಂಭ ಮಾಡಿದ್ವಿ. ಇಷ್ಟರವರೆಗೆ 16-17 ವರ್ಷದಲ್ಲಿ ಒಂದು ಕಸ ಸಾಗಾಟ ಮಾಡುವ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಸುಣ್ಣನಗರ ಪಂಚಾಯತಿ ಸಾಧ್ಯ ಆಗಿದೆ. ಎಲ್ಲರೂ ಇಷ್ಟು ನಮಗೊಂದು ಜಾಗ ಆಗಿ ಈ ಕಸವನ್ನು ಸಾಗಾಟ ಮಾಡುವ ವ್ಯವಸ್ಥೆ ಆಗಿ ಈ ಸುಳ್ಯನಗರ ಪಂಚಾಯತಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ನಾನು ಸುಳ್ಯ ಜನತೆಗೆ ಗೊತ್ತಾಯ್ತು. ಇದು ಇನ್ನೂ ಸಹ ಈ ರೀತಿ ಆದ್ರೆ ಬೆಳೀತಾ ಇದೆ ಸುಳ್ಯ ಅಲ್ವಾ? ಈ ಬೆಳೆಯುವಂತ ಕಸ ದಿವಸದಿಂದ ದಿವಸಕ್ಕೆ ಜಾಸ್ತಿ ಆಗ್ತದೆ. ಯಾವ ರೀತಿ ಸಮಸ್ಯೆ, ಈ ಸಮಸ್ಯೆಗೆ ನೀವು ಯಾವ ರೀತಿ ಪರಿಹಾರ ಮಾಡ್ತೀರಿ? ಇದಕ್ಕೊಂದು ವ್ಯವಸ್ಥಿತ ರೂಪ ಮಾಡಬೇಕು. ಅದು ಮಾಡಬೇಕಾದ ಯಾರು? ನಾವು ನಿಮ್ಮೊಟ್ಟಿಗೆ ನಾನು ವಿರೋಧ ಪಕ್ಷವಾಗಿ ನಿಮ್ಮೊಟ್ಟಿಗೆ ಸಹಕಾರ ಮಾಡಿ ಸಂಪೂರ್ಣ ಕಸವನ್ನು 2 ಸಲ 3 ಸಲ ಅಲ್ಲ ಇಡೀ ಇರುವಂತ ಕಸವನ್ನು ಸಾಗಲಿಕ್ಕೆ ಸಹಕಾರ ಮಾಡಲಿಕ್ಕೆ ಸಂಪೂರ್ಣ ಕೆಲಸ ಮಾಡಿದವರು ನಾವು. ಇಷ್ಟು ಮಾಡಿಕೊಟ್ಟು ಸಹ ನಿಮಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಎಲ್ಲಿ ಸಹ ಮಾಡಿದ್ದೇವೆ. ನಿಮ್ಮನ್ನು ಇಲ್ಲೇ ಉಳಿಸಿ ಜನತೆಗೆ ಕಾಣಲಿ ಅಂತ ಹೇಳುದು ಅದು ನಾವು ನಿಮಗೆ ಸಹಕಾರ ಕೊಟ್ಟಿದ್ದೇವೆ. ಈಗ ಅಧಿಕಾರಿ ಹೇಳ್ತಾರೆ ಅವರಿದ್ದರೆ ನಾವು ಏನೇ ಹಬ್ಬ ಅಲ್ಲ ನಗರ ಪಂಚಾಯತ್ ಅಧಿಕಾರ ಮಾಡೋರಿದ್ದಾರೆ, ಅಧಿಕಾರಿಗಳು ಇದ್ದಾರೆ. ಗೊತ್ತಾಗಿದೆ ಮಾಡಿದಾಗ ನಿಮಗೆ ಬೇಸರ ಆಗ್ತದೆ. ನಾವು ಮಾತಾಡೋದು ಬೇಸರ ನೀವು ನೋಡಿ ಈಗ ವಾಪಸ್ ಕೊಂಡಿಸ್ತೀರಿ ಅಂತ ಹೇಳಿದ್ರೆ ಇದರ ಅವಶ್ಯಕತೆ ಇತ್ತು ತಗೊಳ್ಳೋದು. ಅದರ ಮೇಲೆ ರಸ ಸಾಕಿದೆ ಇದೆಲ್ಲ ಜಾಗ ಇತ್ತಲ್ಲ ಇದೆಲ್ಲ ನಮ್ಮ ವಾಪಸ್ ಆಗ್ಬೋದು. ಇಲ್ಲಿ ಸ್ವಲ್ಪ ಅಂತ ಆಗ್ಬೋದು ಇಲ್ಲ ಜಾಗ ಇದ್ದಾರೆ ಇಲ್ಲೆಲ್ಲ ಮುಂದೆ ಆಗ್ಬೋದು. ಇದು ಮಾಡಬಾರ್ದಲ್ಲ. ಈಗ ಸ್ವಲ್ಪ ಜವಾಬ್ದಾರಿ ಸುಳ್ಳದ ಜನತೆಗೆ ಗೊತ್ತಾಗಿದೆ. ನಿಮ್ಮಿಂದ ಇಂಟು ಖಂಡಿತ ನಮ್ಮ ಕೊನೆಯ ಸಭೆ, ನಮ್ಮ ಮಟ್ಟಿಗೆ ಕೊನೆಯ ಸಭೆ. ಮುಂದಿನ ದಿನಗಳಲ್ಲಿ ಈ ಒಂದು ಸಮಸ್ಯೆ ಈ ನಗರದಲ್ಲಿ ಇದೆ, ಇಲ್ಲಿ ಇನ್ನೂ ಇದೆ, ರಸ್ತೆ ಅದೆಲ್ಲ ಜನತೆ ಬರ್ತದೆ. ಯಾವುದೇ ವಿಷಯದಲ್ಲಿ ಸಂಪೂರ್ಣವಾಗಿ ಒಂದು ಪರಿಹಾರ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತದೆ. ನಾವು ಲಾಸ್ಟ್ ಟೈಮ್ ಮೀಟಿಂಗ್ ಅಲ್ಲಿ ಟೆಂಡರ್ ಮಾಡಬೇಡಿ, ಒಂದು ಪರಿಶೀಲನೆ ಮಾಡಿದ್ರೆ ಟೆಂಡರ್ ಮಾಡಬೇಡಿ ಅಂತ ನಾವು ಎಲ್ಲ ರಿಲೀಸ್ ಮಾಡಿದ್ರು. ಟೌನ್ ಹಾಲ್ ಎಷ್ಟೋ ಕೋಟಿ ದುಡ್ಡಿದ್ದಾರೆ, ಎಲ್ಲಿ ಉಂಟು ಟೌನ್ ಹಾಲ್? ಈಗ ಇದೇ ತರ ಅವತ್ತು ನಾವು ನಮ್ಮ ಮುಂಚೆ ಎಷ್ಟೋ ಟೆಂಡರ್ ಮಾಡಿ 10, 20, 50 ಲಕ್ಷ ಕಟ್ಟಲಿಕ್ಕೆ ಹಾಕಿದ್ದಾರೆ.
ಇಲ್ಲಿ ಏನು ಗೊತ್ತಿದೆ ಭೂತ ಬಂದು ಈಗ ಉಪವಾಸ ಕಸ ಸೇಕರಣೆ ಆಗ್ತಾ ನೆಕ್ಸ್ಟ್ ಅಧ್ಯಕ್ಷರಿಗೆ ಬೇಕಲ್ಲ ಸಾಗಿಸಲಿಕ್ಕೆ ಯಾವಾಗ್ಲಿ ಈಗ ನೆಕ್ಸ್ಟ್ ಸ್ಟಾಪ್ ಮಾಡ್ತಾರೆ ವಿನಯ ಅಂತ ಯಾರು ಸ್ಟಾಪ್ ಮಾಡಿ ವಿನಯ ಕಾಲ್ ಮಾಡ್ತಿದ್ರು ವಿನಯ ಸ್ಟಾಪ್ ಮಾಡಿ ಇವ್ರು ಕಾಲ್ ಮಾಡ್ತಿದ್ರು ಇವ್ರು ಸ್ವಲ್ಪ ಸ್ಟಾಪ್ ಮಾಡಿ ನೆಕ್ಸ್ಟ್ ಅವರಿಗೆ ನೆಕ್ಸ್ಟ್ ಅಧ್ಯಕ್ಷರಿಗೆ ಅದು ವರದಾನ ಕಾಳೆ ಮಾಡ್ತೀವಿ ನಾವು ಎಲ್ಲ ಸೇರಿ ಉಪವಾಸ ಕಸ ತುಂಬುತ್ತಾ ಉಂಟು ಇದರ ಬಗ್ಗೆ ಆಡಳಿತ ಮಾಡ್ಲಿಕ್ಕೆ ಆಗುದಿಲ್ಲ ಇವರು ಹೇಳಿದಾಗ MLA ಇದ್ರು MP ಇದ್ರು ಮಿನಿಸ್ಟರ್ ಉಸ್ತುವಾರಿ ಸಚಿವರಾದ್ರು ಮುಖ್ಯಮಂತ್ರಿ ಆದ್ರು ಸುಳ್ಳಿದವರು MR ತಯಾರಿ ಹೋಗ್ತಾ ಉಂಟು ಕೊಡಿಂಗಲ್ಲಿ ಇನ್ನೂ ಬರ್ತಿಲ್ಲ ಈ ತರ ಎಲ್ಲ ಇರುವಾಗ ನಾವು ಪ್ರತಿ ಸಮಯದಲ್ಲಿ ವ್ಯವಸ್ಥೆ ಇದ್ದು ಖಾಲಿ 2 ಕಿಲೋಮೀಟರ್ ಇರುವುದು ಸೂರ್ಯನಗರ ಇದನ್ನು ನಮಗೆ ಒಂದು ಸ್ವಚ್ಛ ಆಗಿರ್ಲಿಕ್ಕೆ ಒಂದು ಚಂದವಾಗಿರ್ಲಿಕ್ಕೆ ನಮಗೆ ಆಗುತ್ತಿಲ್ಲ ಶಾಸಕರಿಗೆ ಆಗುದಿಲ್ಲ ಅಂತೇಳಿ ಇವ್ರನ್ನ MLC ಎದುರಿಸಿ ಅದು ಇಲ್ಲಿ ಶಾಸಕರಿಗೆ ಶಕ್ತಿ ಇಲ್ವಾ ಅಂದ್ರೆ MLC ಎದುರಿಸಿ ಮೀಟಿಂಗ್ ಮಾಡಿ ಏನಾದ್ರು ಪರಿಹಾರ ಆಯ್ತಾ ಸುಮ್ಮನೆ ರಾಜ್ಯಕ್ಕೆ ಮಾಡ್ಬೇಕಷ್ಟೆಲ್ಲ ದೊಡ್ಡ ಇದರಲ್ಲಿ ಇಚ್ಛಾ ಶಕ್ತಿ ಇಲ್ಲ ಯಾರಿಗೆ ಶಾಸಕರಿಗೆ ಸಚಿವರಿಗೆ ಎಂಪಿಗಳಿಗೆ ಇಚ್ಛಾ ಶಕ್ತಿ ಇಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಅದೇ 30 ವರ್ಷ ಎಂತ ಮಾಡಿದ್ರಿ ಕುಡಿಯಲಿಕ್ಕೆ ಅನುದಾನ ಶಾಸಕರು ಅಂತವರು ಶಾಸಕರಿಗೆ ಯಾಕೆ ಮಾಡಬೇಕು ವಿಶೇಷ ಅನುದಾನ ತಂದಿದ್ದಾರೆ ಸುಳ್ಯಕ್ಕೆ ಶಾಸಕರು 5 ಕೋಟಿ ಎಲ್ಲಿ ಉಂಟು ನಗರ ಪಂಚಾಯತ್ 1 ರೂಪಾಯಿ ಕೊಟ್ಟಿದ್ದಾರಾ ಎಲ್ಲಿ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಮತ್ತೆ ಮುಖ್ಯಮಂತ್ರಿ ಇದ್ರು ಎಂತ ಮಾಡಿದ್ದಾರೆ ಎಂತ ಮಾಡಲಿಲ್ಲ ಶೂನ್ಯ ಕೊಡುಗೆ ಸುಳ್ಯ ನಗರಕ್ಕೆ ಶೂನ್ಯ ಕೊಡುಗೆ 30 ವರ್ಷದಿಂದ ಎಲ್ಲ MLA ಮತ್ತೆ ನಗರ ಪಂಚಾಯತ್ ಆಡಳಿತ ಜನ ನಿಮಗೆ ಕೊಟ್ಟು ಶೂನ್ಯ ಯಾವುದು ಇನ್ನೊಂದು ಪರಿಹಾರ ರಸ್ತೆದು ಪರಿಹಾರ ಆಗ್ಲಿಲ್ಲ ಗೊತ್ತುಂಟಾ ರೈತರಿಂದ ಪರಿಹಾರ ಸ್ಟ್ರೀಟ್ ಲೈಟ್ ಅನ್ನೋದೇ ಇಲ್ಲ ಸುಳ್ಯ ತಾಲೂಕು ಹೆಡ್ಕ್ವಾರ್ಟರ್ ಸುಳ್ಯ ಇದೇ ಬಿಜೆಪಿ ಅವರೇ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಗೊತ್ತುಂಟಾ ಇದು ಕಡೆಯ ಸಮಯ ರಾಜಕಾರಣದಲ್ಲಿ ಎಲ್ಲ ಆಗಿದೆ ಈಗ ಅನಿಸ್ತಾ ಇದೆ ಈಗಿರುವಂತ ಬಾಡಿ ಈಗ ನಮ್ಮ ನಗರ ಪಂಚಾಯತಿಗೆ ಇರತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡದೇ ಹೋದರೆ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದು ಯಾರಿಂದ ಏನಾಗಿದೆ ಅನ್ನೋದು ನಾನು ಎಲ್ಲಿಯೂ ಗೊತ್ತಿದೆ ಅಂತ ಪರಿಸ್ಥಿತಿಯನ್ನ ಸರಿಪಡಿಸಬೇಕಲ್ಲ ಈಗ ಒಂದು ಕಸದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ 103 ಲಕ್ಷ ಇಷ್ಟು ಹಣವನ್ನು ಪುನಃ ಹಾಕಿದರೆ ನಮ್ಮ ಕಾಳಜಿ ಏನಂದ್ರೆ ಧರ್ಮಕ್ಕೆ ಮಣ್ಣಿನ ಇರ್ತದಲ್ಲ ಅನ್ನೋದು ನಮ್ಮ ಕಾಳಜಿ ಈಗ ಈಗ ಈ ರಸ್ತೆಗೆ ನೋಡಿ ಒಂದು ಮಳೆಯ ಹೊರನನ್ನು ನಮಗೆ ವಿರುದ್ಧನೆ ಮಾಡ್ತಾ ಇದ್ದಾರೆ ಅಂತ ನಾವು ಕಾಣ್ಬೋದು ಯಾವ ಕೆಲಸ ಮಾಡಬೇಕು ಅಂತ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಇಂಟರ್ಲಾಕಿಂಗ್ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಒಟ್ಟಾರೆ ದೃಷ್ಟಿ ನೋಡಿದಾಗ ನಾವೆಲ್ಲರೂ ಹೋಗ್ಲಿಕ್ಕೆ ಆಗ್ತದೆ ಯಾವ ಭಾಗಕ್ಕೆ ಹೋದ್ರು ಕಾರ್ಯಗಳನ್ನು ಸರಿ ಮಾಡಿಕೊಂಡು ಇದು